ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಭರ್ಜರಿ ಜಯಗಳಿಸಿರುವ ಕಾರಣ ಪಾಂಡವಪುರದ ತಾಲೂಕು ಬಿಜೆಪಿ ಘಟಕ ಹಾಗೂ ನಗರ ಘಟಕದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸಲಾಯಿತು. ಮೈಸೂಗರ್ ಮಾಜಿ ಅಧ್ಯಕ್ಷ ಶಿವಲಿಂಗೇಗೌಡ, ಪುರಸಭೆ ಮಾಜಿ ಉಪಾಧ್ಯಕ್ಷ ಎಲ್ ಅಶೋಕ್, ಪಾಂಡವಪುರ ನಗರ ಬಿಜೆಪಿ ಘಟಕದ ಅಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಎನ್ ಸೋಮಶೇಖರ್, ಬಳಗಟ್ಟ ಅಶೋಕ್, ಶ್ರೀನಿವಾಸ್ ನಾಯಕ್, ಸೋಮಾಚಾರಿ, ಟಿಪಿ ಪ್ರಕಾಶ್, ಮಧುಸೂದನ್, ಡೈರಿ ರಾಮು ಸೇರಿದಂತೆ ಇನ್ನು ಹಲವು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. घोषणा की भारत माता के जय जय ಪ್ರಪ್ರಥಮವಾಗಿ ನಾನು ಬಿಹಾರದ ಪ್ರಬುದ್ಧ ಮತದಾರರಿಗೆ ಅಭಿನಂದನೆಗಳು ಹೇಳ್ತೀನಿ. ದೇಶದಲ್ಲಿ ಮೋದಿಜಿಯವರು ಮಾತು ಹೇಳ್ತಾರೆ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು. ನಾವು ಸುಮ್ಮನೆ ಅಂದಿದ್ವಿ, ಆದರೆ ಮತದಾರ ಕಾಂಗ್ರೆಸ್ ಮುಕ್ತ ಬಿಹಾರ ಮಾಡಿದ್ದಾರೆ. ಬಿಹಾರದ ಜನತೆ ದೇಶದ ಭದ್ರತೆಗೆ, ದೇಶದ ಸಮಗ್ರತೆಗೆ, ಯಾವ ಜನಗಳ ರಕ್ಷಣೆ ಮಾಡುವಂಥ ಎನ್ಡಿಎ ಮೈತ್ರಿಕೂಟಕ್ಕೆ ಅಭೂತಪೂರ್ವವಾದಂಥ ವಿಜಯನ ತಂದುಕೊಟ್ಟಿದ್ದಾರೆ. ಈ ದೇಶದ ಎಲ್ಲ ಸಮೀಕ್ಷೆಗಳು 150, 135, 140 ಬರುತ್ತೆ, ಎನ್ಡಿಎ ಬರುತ್ತೆ ಅಂತ ಹೇಳಿದರು. ಆದರೆ ಅವರೆಲ್ಲರ ನಿರೀಕ್ಷೆಯನ್ನು ಮೀರಿ, ಎಲ್ಲರ ನಾಡಿ ಮಿಡಿತನ ಮೀರಿ ಇವತ್ತು ಮತದಾರ ಮೈತ್ರಿ ಮತ್ತು ನಮ್ಮ ಮೋದಿಜಿಯವರು ಮತ್ತು ನಿತೀಶ್ ಕುಮಾರ್ ಅವರ ಜೋಡಿಗೆ ಒಂದು ಅಭೂತಪೂರ್ವವಾದಂಥ ಬಿಹಾರದಲ್ಲಿ ಗೆಲುವನ್ನು ತಂದುಕೊಂಡಿದ್ದಾರೆ. ಈ ಮೂಲಕ ನಮ್ಮ ಪಾಂಡವಪುರ ತಾಲೂಕು ಘಟಕದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮೋದಿಜಿಯವ್ರಿಗೆ, ನಿತೀಶ್ ಜಿ ಅವ್ರಿಗೆ ಮತ್ತು ಆ ರಾಜ್ಯದ ಎಲ್ಲ ಪ್ರಬುದ್ಧ ಮತದಾರ ಬಂಧುಗಳಿಗೆ ಈ ಮುಖಾಂತರ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. घोषणा की भारत माता के जय जय बोलो